وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಅರಫಾ ದಿನದಂದು ಈ ಸಮಯದಲ್ಲಿ ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರವಿದೆ. ಯಾವುದಾಗಿದೆ ಆ ಸಮಯ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅನ್ ಅಬ್ಬಾಸ್ ಇಬ್ನ್ ಮಿರ್ದಾಸ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ದಆಲಿ ಉಮ್ಮತಿಹಿ ಅಶಿಯತ ಅರಫತ ಬಿಲ್ ಮಗ್ಫಿರತಿ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಉಮ್ಮತ್ತಿಗೋಸ್ಕರ ಅರಫಾ ದಿನದಂದು ಮಗ್ಫಿರತನ್ನು ಬೇಡಿದರು, ಪಾಪ ಮೋಚನೆಯನ್ನು ಬೇಡಿದರು. ಫ ಉಜೀಬ, ಅಲ್ಲಾಹನು ಉತ್ತರ ನೀಡಿದನು ಎಂದು. ಈ ಒಂದು ಹದೀಸ್ ಅಂದರೆ ದೀರ್ಘವಾದಂತಹ ಒಂದು ಹದೀಸಿನ ಪ್ರಾರಂಭದ ಅಲ್ಪ ಭಾಗ ಮಾತ್ರ ನಾನು ವಿವರಿಸಿದ್ದು. ಈ ಒಂದು ಹದೀಸಿನ ನಂತರ ಇರುವಂತಹ ಭಾಗದಲ್ಲಿ ಅಲ್ಲಾಹನು ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ, ಆದರೆ ಅಕ್ರಮಿಗಳಾದಂತಹ ಜನರಿಗೆ ನಾನು ಪಶ್ಚಾತ್ತಾಪವನ್ನು ನೀಡ್ತಾ ಇಲ್ಲ. ನಂತರ ಮತ್ತೆಯೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಕ್ರಮಿಗಳಿಗೂ ಕೂಡ ನೀನು ಪಶ್ಚಾತ್ತಾಪವನ್ನು ನೀಡಬೇಕು ಎಂದು ಹೇಳಿದಾಗ ಅಲ್ಲಾಹನು ಉತ್ತರವನ್ನು ನೀಡ್ತಾನೆ. ಆ ಸಂದರ್ಭದಲ್ಲಿ ಇಬ್ಲೀಸಿಗೆ ದುಃಖ ಉಂಟಾಗಿ ತನ್ನ ಮುಖಕ್ಕೆ ಮಣ್ಣನ್ನು ಎಸೆಯುತ್ತಾನೆ. ಇದನ್ನು ಕಂಡಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಗುತ್ತಾರೆ. ಇಷ್ಟಕ್ಕೂ ದೀರ್ಘವಿರುವಂತಹ ಒಂದು ಹದೀಸ್ ಆಗಿದೆ. ಆದರೆ ಇದರಲ್ಲಿ ನಾವು ಪ್ರಮುಖವಾಗಿ ತಿಳಿಯಬೇಕಾದುದು, ಅರಫಾ ದಿನ ನೀವು ಏನೇ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದರೂ ಕೂಡ ಅಲ್ಲಾಹನು ಉತ್ತರ ನೀಡ್ತಾನೆ. ಒಂದು ಹದೀಸ್ನಲ್ಲಿ ಕಾಣಬಹುದು, ಇವತ್ತು ರಾತ್ರಿ ಅಂದರೆ ಅರಫಾ ದಿನದಂದು ರಾತ್ರಿ ಅಲ್ಲಾಹನು 1ನೇ ಆಕಾಶಕ್ಕೆ ಇಳಿದು ಬಂದು ತನ್ನ ದಾಸರನ್ನು ನೋಡಿ ಅಲ್ಲಾಹನು ಮಲಕುಗಳೊಂದಿಗೆ ಹೇಳ್ತಾನೆ, ನೋಡಿ ನನ್ನ ದಾಸರು ಇಂದಿನ ರಾತ್ರಿ ಎಲ್ಲರೂ ಕೂಡ ನನ್ನೊಂದಿಗೆ ಪಶ್ಚಾತ್ತಾಪವನ್ನು, ಅವರ ಅವಶ್ಯಕತೆಗಳನ್ನೆಲ್ಲ ಬೇಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆಲ್ಲ ನಾನು ಪಾಪ ಮೋಚನೆಯನ್ನು ನೀಡ್ತೇನೆ, ಅವರ ಅವಶ್ಯಕತೆಗಳನ್ನೆಲ್ಲ ನೆರವೇರಿಸಿಕೊಡ್ತೇನೆ. ಆದ್ದರಿಂದ ಇಂದಿನ ರಾತ್ರಿ ಈ ಒಂದು ಅರಫಾ ದಿನ ನಾವು ಅಲ್ಲಾಹನೊಂದಿಗೆ ಪಶ್ಚಾತ್ತಾಪಪಟ್ಟು ನಮ್ಮ ಅವಶ್ಯಕತೆಗಳನ್ನೆಲ್ಲ ಅಲ್ಲಾಹನೊಂದಿಗೆ ಕೇಳೋಣ. ಖಂಡಿತವಾಗಿಯೂ ಪ್ರಾರ್ಥನೆಗೆ ಉತ್ತರವಿರುವಂತಹ ಈ ರಾತ್ರಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನನ್ನು ಸೇರಿಸಿ, ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಸೇರಿಸ್ತೇನೆ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.